ಸೊ ಬಾಕ್ಸ್ ಕಂಟೆಂಟ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ ಎಷ್ಟು ಚಿಕ್ಕದಿದೆ ಬಾಕ್ಸು. ಮೋಟೋ ಎಡ್ಜ್ 40 ಬಾಕ್ಸು ತುಂಬ ಅಂದರೆ ತುಂಬ ಸಣ್ಣಕ್ಕಿದೆ. ಫಾರ್ ಎಕ್ಸಾಂಪಲ್ ನನ್ನ ಹಳೆ ಫೋನಿನ ಬಾಕ್ಸ್ ತೋರಿಸ್ತೀನಿ ನಿಮಗೆ. ನೋಡಿ ಇದು ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಫ್ಲಿಪ್ಕಾರ್ಟ್ ಬಾಕ್ಸ್ ಎಷ್ಟು ಚಿಕ್ಕಕ್ಕಿದೆ ಅಂದರೆ ಫೋನಿನ ಬಾಕ್ಸು ಎಷ್ಟು ಚಿಕ್ಕಕ್ಕಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಬೋದು. ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಜಾಸ್ತಿ ಏನು ಅನ್ಬಾಕ್ಸಿಂಗ್ ಇಲ್ಲ ಇದರಲ್ಲಿ, ಜಸ್ಟ್ ಇಲ್ಲಿಂದ ಓಪನ್ ಮಾಡಿದ್ರೆ ಆಯಿತು. ನಾನು ಸ್ವಲ್ಪ ಪ್ರೋ ಅನ್ಬಾಕ್ಸರು, ಯಾರು ಇಷ್ಟು ಚೆನ್ನಾಗಿ ಅನ್ಬಾಕ್ಸಿಂಗ್ ಮಾಡಿದ್ದ ನೋಡೋಕ್ಕೆ ಚಾನ್ಸೇ ಇಲ್ಲ. ಓಪನ್ ಮಾಡೋಣ ಬಾಕ್ಸ್ ಇವಾಗ. ಸೊ ನೋಡಿ ಫೋನಿನ ಬಾಕ್ಸ್ ಇದೆ. ಇದು ಫುಲ್ಲು ಬಾಕ್ಸನ್ನು ಪೇಪರಲ್ಲಿ ಮಾಡಿದ್ದಾರೆ. ಫುಲ್ಲು ಏನಂತಾರೆ, ಏನು ಜಾಸ್ತಿ ಸ್ಟಿಕ್ಕರಿಂಗ್ ಏನೂ ಇಲ್ಲ, ಸಿಂಪಲ್ ಡಿಸೈನು. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಈಗ. ನಿಮಗೆ ಕ್ಯಾಮ್ರದ್ದು ಸ್ವಲ್ಪ ಶ್ಯಾಡೋ ಕಾಣಿಸ್ತಿರ್ಬೋದು. ಸೊ ನಾನು ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಸಿಂಪಲಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಫಸ್ಟ್ ಅನ್ಬಾಕ್ಸಿಂಗ್ ಆಗಿದ್ದಕ್ಕೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ. ಇದನ್ನು ತೆಗೆಕ್ಕೆ ಬರೋಲ್ಲ, ಇದನ್ನು ಕಟ್ಟೆ ಮಾಡೋಣ ಸೀಲು. ಓಕೆ, ಈ ಕಡೆ ಸೈಡ್ ಇದೆಯಾ? ಇಲ್ಲೊಂದಿದೆ. ನೋಡೋಣ ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಓಪನ್ ಆಗತ್ತಾ ಅಂತ ಬಾಕ್ಸು. ಲೆಟ್ಸ್ ಸಿ. ಇಲ್ಲ, ಸ್ವಲ್ಪ ಕಷ್ಟ ಉಂಟು. ಓಕೆ, ಸಾರಿ, ಇಲ್ಲೊಂದು ರಿಬ್ಬನ್ ಇದೆ, ಅದನ್ನು ಕಟ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ, ಐ ಆಮ್ ಎ ಲರ್ನರ್. ಓಕೆ, ಫೈನಲಿ ಈಗ ಯಾವುದೂ ಇಲ್ಲ, ಎಲ್ಲದೂ ತೆಗ್ದಿದ್ದೀನಿ. ಇವಾಗ ನೋಡೋಣ ಎಷ್ಟು ಕ್ಲೀನಾಗಿ ಓಪನ್ ಆಗುತ್ತೆ. ವಾವ್, ಸೊ ಸ್ಮೂತ್. ನೋಡಿ ಇಲ್ಲಿ ಇದರೊಳಗೆ ಏನೋ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಇದ್ರ ಒಳಗಡೆ ಒಂದು ಸೆಕ್ಷನ್ ಇದೆ, ಇದರೊಳಗೆ ಏನಿದೆ ನೋಡೋಣ. ಫಸ್ಟ್ ಸೆಕ್ಷನಲ್ಲಿ ಏನೇನಿದೆ ನೋಡೋಣ. ಓಕೆ, ಇಲ್ಲಿಂದ ಓಪನ್ ಮಾಡಬೇಕು. ಓಕೆ, ಪೇಪರ್ ಡಾಕ್ಯುಮೆಂಟೇಷನ್, ವಾರಂಟಿ ಕಾರ್ಡ್ ಮತ್ತು ಸಿಮ್ ಎಜೆಕ್ಟರ್ ಟೂಲ್, ಇಷ್ಟೆಲ್ಲ ಇದೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ಯೂರ್ ಪ್ಲಾಸ್ಟಿಕಲ್ ಆಗಿದೆ. ಈ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಅಲ್ಲ ಇದು. ಸೊ ಹಾರ್ಡ್ ಪ್ಲಾಸ್ಟಿಕ್ಕು. ಪ್ರೊಟೆಕ್ಷನ್ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಸೈಡ್ ಪ್ರೊಟೆಕ್ಷನ್ ಏನೂ ಇಲ್ಲ. ಟಾಪ್ ಮತ್ತು ಬಾಟಮ್ ಪ್ರೊಟೆಕ್ಷನ್ ಅಷ್ಟೇ ಇರೋದು. ಸೊ ನೆಕ್ಸ್ಟು ಫೋನಿಗೆ ಬರೋಣ. ಫೋನು ಕ್ಲೀನಾಗಿ ಬರುತ್ತೆ ಕೈಗೆ. ಸೊ ಇದನ್ನು ರ್ಯಾಪ್ ಓಪನ್ ಮಾಡೋಣ. ಈ ಕಡೆಯಿಂದ ಓಪನಿಂಗು. ವಾವ್, ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದು ಪ್ಯೂರ್ ಪ್ಲಾಸ್ಟಿಕಲ್ಲಿ ಮಾಡಿದ್ದಾರೆ, ಪ್ಯೂರ್ ಪೇಪರಲ್ಲಿ ಮಾಡಿದ್ದಾರೆ. ಸೊ ರೀಸೈಕಲ್ ಪೇಪರು, ಸೊ ಪ್ಲಾಸ್ಟಿಕ್ ಅಲ್ಲ. ಸೊ ಮೋಟೋರೋಲಾ ಮೋಸ್ಟ್ಲಿ ಈ ಸಲ ಇಕೋ ಫ್ರೆಂಡ್ಲಿ ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರಬೇಕು. ಜಾಸ್ತಿ ಏನು ಡಿಸೈನ್ ಏನೂ ಮಾಡಿಲ್ಲ. ಸೊ ರೀಸೈಕಲ್ ಮಾಡ್ಬೋದು ಮತ್ತು ರೀಯೂಸ್ ಮಾಡ್ಬೋದು. ಫೋನನ್ನು ನೋಡೋಣ ಇವಾಗ. ಫೋನು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಡಿಸೈನ್ ಮಾತ್ರ. ನೋಡಿ, ಕ್ಯಾಮ್ರಾ ರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇವಾಗ ಈ ಕೇಸನ್ನು ಹಾಕೋಣ, ನೋಡೋಣ ಎಷ್ಟು ಕ್ಲಿಯರಾಗಿ ಸೆಟ್ ಆಗುತ್ತೆ ಅಂತ. ಓಕೆ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಕ್ಕೆ ಬರೋಲ್ಲ, ಬಟ್ ಪ್ರೊಡಕ್ಷನ್ ನಾಟ್ ಬ್ಯಾಡ್. ಬಟ್ ತುಂಬ ದಿವಸ ಬಳಕೆ ಬರೋಲ್ಲ ಅಂದ್ಕೊಂಡಿದ್ದೀನಿ ಇದು. ನೋಡೋಣ ನೆಕ್ಸ್ಟ್ ಏನೇನಿದೆ ನೋಡೋಣ ಬಾಕ್ಸಲ್ಲಿ. ಇದನ್ನು ಓಪನ್ ಮಾಡ್ತಾ ಇದ್ದಂಗೆ ಒಳ್ಳೆ ಕ್ವಾಲಿಟಿದು. ಆ್ಯಕ್ಚುಲಿ ಇದು ಮೇಗಡೆ ಕವರ್ ಕೋಟಿಂಗ್ ಇದೆ, ನೋಡಿ ಕಾಣಿಸ್ತಿರ್ಬೋದು, ಪ್ಲಾಸ್ಟಿಕ್ಕಿಂದು. ಸೊ ಇದನ್ನು ತೆಗಿಯೋಣ, ಯಾಕಂದರೆ ಪೇಪರ್ ಇಡಬಾರ್ದು ಚಾರ್ಜರ್ಸ್ ಮೇಲೆ. ಯಾಕಂದರೆ ಇದು ಕರೆಂಟ್ ಯೂಸ್ ಮಾಡೋದ್ರಿಂದ ಪೇಪರಿಗೆ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಚಾರ್ಜರ್ಸು ಹೀಟ್ ಆಗುತ್ತೆ. ಸೊ ಇದು ನೋಡಿ ನ್ಯೂ ಟೆಕ್ನಾಲಜಿ. ಇದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ನೋಡೋಣ ಕೇಬಲ್ ಹೇಗಿದೆ ಅಂತ ಕ್ವಾಲಿಟಿ. ಇದ್ರ ಮೇಲೆ ಪೇಪರ್ ಕೋಟಿಂಗು, ಪ್ಲಾಸ್ಟಿಕ್ ಎಲ್ಲೂ ಯೂಸ್ ಮಾಡಿಲ್ಲ ಈ ಬಾಕ್ಸಲ್ಲಿ. ಪೂರ್ತಿ ಪ್ಯೂರ್ ಪೇಪರ್ಸ್ ಯೂಸ್ ಮಾಡಿದ್ದಾರೆ. ಅನ್ಬಾಕ್ಸಿಂಗಿಂದು ಫೀಲು ಒಳ್ಳೆ ಚೆನ್ನಾಗಿದೆ. ಕೇಬಲ್ ಡೀಸೆಂಟ್ ಉದ್ದ ಇದೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಅಡಿಗಡೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏನೂ ಇಲ್ಲ, ಇದೇ ಫೈನಲ್ಲು. ಖಾಲಿ ಬಾಕ್ಸು. ಸೊ ಬಾಕ್ಸಿಂಗ್ ಮುಗೀತು, ಅನ್ಬಾಕ್ಸಿಂಗು.